ಇದೆ ಇಲ್ಲಿವರೆಗೂ 3 ವರ್ಷ ಕೊಡ್ತಾ ಇದ್ದೀವಿ, ಮುಂದೂ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ಏನು ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಮಾತಾಡಿದ್ದೀವಿ, ಅವೆಲ್ಲ ಬರ್ತಾ ಇದ್ದಾವೆ ಹಂತ ಹಂತವಾಗಿ. ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ಹೋದ ಸರ್ತಿ ನಾವು ಏನು ಕೊಟ್ಟಿದ್ದೀವಿ ಪ್ರಣಾಳಿಕೆಯಲ್ಲಿ 198ರಷ್ಟು ಪೂರ್ತಿ ಮಾಡಿದ್ದೀವಿ. ಈ ಸರ್ತಿ ಕೂಡ ಅದನ್ನು ಪ್ರಯತ್ನ ಮಾಡ್ತೀವಿ. ಸರ್, ಇನ್ನೇ ಹಿಜಾಬ್ ಧರಿಸಲಿಕ್ಕೆ ಶಾಲಾ ಕಾಲೇಜುಗಳಲ್ಲಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಮುಸ್ಲಿಂ ಸಮುದಾಯದ ಓಲೈಕೆ ಅನ್ನುವಂಥ ಟೀಕೆಗಳು ಕೇಳಿಬರ್ತದೆ. ನೋಡಿ, ಈ ದೇಶದಲ್ಲಿ ನಡೆದು ಬಂದಿರೋ ಸಂಪ್ರದಾಯ, ಅದನ್ನು ನಾವು ಈಗ ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಪಾರಂಪರಿಕವಾಗಿ ಅವ್ರವ್ರು ಯಾರು ವೇಷಭೂಷಣೆ ಏನೇನು ಇರ್ತವೆ, ಸಿಖ್ರು ಒಂಥರ ಬೇರೆ ಇರ್ತಾರೆ, ಜೈನರು ಒಂಥರ ಬೇರೆ ಇರ್ತಾರೆ, ಮುಸಲ್ಮಾನರು ಬೇರೆ ಥರ ಇರ್ತಾರೆ. ಅದರಲ್ಲಿ ಆಂತರಿಕವಾಗಿ ಅದರಷ್ಟು ಗಣನೆಗೆ ತೆಗೆದುಕೊಳ್ತಕ್ಕಂಥ ವಿಷಯ ಅಲ್ಲ. ವೇಷಭೂಷಣೆಗೆ ನೀವು ಯಾರೇ ಮಿಡ್ಲ್ ಈಸ್ಟ್ದವ್ರು ಬಂದರೆ ಅವರು ನೋಡಿದ್ದೀರ, ಅವ್ರು ಯಾವ ಥರ ವೇಷಭೂಷಣೆ ಇರ್ತಾರೆ, ಆ ಥರ ಇರ್ತದೆ. ಅದರಲ್ಲಿ ಏನು ಅದನ್ನ ಬಗ್ಗೆ ಭಾಳ ವಿಚಾರ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮುಸ್ಲಿಂ ಸಮುದಾಯ ಮುನಿಸ್ಕೊಂಡಿತ್ತು, ಹಂಗಾಗಿ ಇದನ್ನು ಸಮಾಧಾನ ಮಾಡೋಕ್ಕೆ ಈ ಥರ ಇಲ್ಲ ಅದು ಮಾತಾಡೋರು ಅವಾಗೂ ಮಾತಾಡಿದ್ದಾರೆ, ಈಗೂ ಮಾತಾಡ್ತಾ ಇದ್ದಾರೆ, ಮುಂದೂ ಮಾತಾಡ್ತಾರೆ. ಮುಸ್ಲಿಂ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೇ 16ಕ್ಕೆ ಮುಸ್ಲಿಂ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಎಲ್ಲ ಇಲೆಕ್ಷನ್ನಲ್ಲಿ ಎಲ್ಲ ಸಮುದಾಯದವರ ಮನವೊಲಿಕೆ ಮಾಡ್ತಾರೆ, ಎಲ್ಲ ಪಾರ್ಟಿಯವರು. ಏನು ತಪ್ಪಿದೆ? ಅದೇನು ಅದನ್ನು ವಿಶೇಷ ಏನಿಲ್ಲ ಅದರಲ್ಲಿ. ಸರಿಗ ಭಾಳ ಇದಾಗಿದೆ. 2022ರಲ್ಲಿ ಬಿಜೆಪಿ ಮಾಡಿದ್ದು ರದ್ದು ಮಾಡಿ ಈ ರೀತಿ ಮಾಡಿರೋದು ಮುಸ್ಲಿಂ ಓಲೈಕೆ. ನೋಡಿ, ಅದನ್ನು ಮುಸಲ್ಮಾನರು, ಹಿಂದೂಗಳು, ಜೈನರು, ಕ್ರಿಶ್ಚಿಯನ್ ಇಸಾಯಿಗಳು ಈ ದೇಶದ ಪ್ರಜೆಗಳೇ ಅಲ್ವಾ? ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡೋದಿಲ್ಲ. ಕೇಸರಿ ಶಾಲೆ ಹಂಚಿಕೆ ಮಾಡ್ತೀವಿ ಶಾಲೆಗಳಿಗೆ ಹೇಳ್ತಿದ್ದಾರೆ. ಅವ್ರದ್ದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಸರ್, ಈಗ 3 ವರ್ಷ ಪೂರೈಕೆ ಆಯ್ತು. 20ನೇ ತಾರೀಕಿಗೆ 3 ವರ್ಷ ತುಂಬುತ್ತೆ ಸರ್ಕಾರಕ್ಕೆ. ಆದ್ರೆ ಇನ್ನೂ ಕೂಡ ಗೊಂದಲಗಳು ಬಗೆಹರಿದಿಲ್ಲ. ಕ್ಯಾಬಿನೆಟ್ ರಿಷಫಲ್ ಆಗ್ಬೇಕು ಅಂತ ಅದೆಲ್ಲ ಆಗತ್ತೆ. ಅದು ವರ್ಷ ನಿನ್ನೆ ಬಂಗಾರಪೇಟೆ ನ್ಯಾಯಸಭೆ